ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆ ಅಖಾಡಕ್ಕಿಳಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿಸಲು ಕುಮಾರಸ್ವಾಮಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಈಗಾಗಲೇ ಅಭ್ಯರ್ಥಿ ಶೋಧಕ್ಕೆ ಮುಂದಾಗಿರುವ ಕುಮಾರಸ್ವಾಮಿ ಇಂದು ಚಿತ್ರದುರ್ಗ, ರಾಯಚೂರು ಎಲ್ಲ ಮುಖಂಡರ ಜೊತೆ ಸಭೆಯನ್ನ ಮಾಡ್ತಾರೆ. ಜೆಪಿ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಸಭೆ ನಡೆಯುತ್ತೆ. ಯಾರನ್ನ ಅಖಾಡಕ್ಕೆ ಇಳಿಸಬೇಕು, ಹಿರಿಯೂರು ವಿಧಾನಸಭೆ ಉಪಚುನಾವಣೆ ತಯಾರಿ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಸಮರ್ಥವಾದಂತಹ ವ್ಯಕ್ತಿ ಬೇಕಾಗುತ್ತೆ. ಟಿ ಸುಧಾಕರ್ ಅವರ ನಿಧನದ ನಂತರ ಅವರ ಸ್ಥಾನವನ್ನ ತುಂಬಲು ಅಂಥ ವ್ಯಕ್ತಿಯೇ ಬೇಕಾಗುತ್ತೆ. ಹಾಗಾಗಿ ಸ್ಥಳೀಯ ನಾಯಕರೊಟ್ಟಿಗೆ ಚರ್ಚೆನ ಮಾಡ್ತಾರೆ ಕುಮಾರಸ್ವಾಮಿ ಅವರು. ಈ ಮೂಲಕ ಮೈತ್ರಿ ಪಕ್ಷಕ್ಕೆ ಜೆಡಿಎಸ್ ಸ್ಪರ್ಧೆಯ ಸಂದೇಶವನ್ನ ಕೊಟ್ಟಿದೆ. ಆಲ್ರೆಡಿ ಈಗ ಜೆಡಿಎಸ್ನಲ್ಲಿ ಹರಿದ 12 ಬಾಗಿಲು ಆಗಿ ಹೋಗಿದೆ. ಆದರೂ ಸಹ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಅಂಥೇಳಿ ನಾನಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ನಮ್ಮ ಬಲ ಏನೆಂಬುದನ್ನು ತೋರಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸ್ವತಃ ಕುಮಾರಸ್ವಾಮಿ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು, ಗೆಲ್ಲಿಸಬೇಕು, ಸಮರ್ಥವಾದಂಥ ವ್ಯಕ್ತಿ ಬೇಕೇ ಬೇಕು ಅಂಥೇಳಿ ಕುಮಾರಸ್ವಾಮಿ ಅವರು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಅವರೊಂದು ಸ್ಟ್ರಾಟಜಿಯನ್ನು ಪ್ಲಾನ್ ಮಾಡ್ಕೊಳ್ಳೋದ್ರಲ್ಲಿ ದೇವೇಗೌಡರು ಸಹ ಅಷ್ಟೇ ಒಂದು ಸ್ಟ್ರಾಟಜಿಯನ್ನು ಪ್ಲಾನ್ ಮಾಡಿಕೊಂಡು ಏನು ಮಾಡಿದ್ರೆ ಏನಾಗುತ್ತೆ, ಯಾವ ದಾರಿಲಿ ಹೋದರೆ ಏನು ಸಿಗುತ್ತೆ, ನಮ್ಮ ಅಭ್ಯರ್ಥಿಗಳನ್ನು ಹೆಂಗೆ ವಶದಲ್ಲಿ ಇಟ್ಕೊಳ್ಬೇಕು ಎಲ್ಲವೂ ಸಹ ಕರೆಕ್ಟಾಗಿ ಗೊತ್ತಿದೆ. ಹಾಗಾಗಿ ಶೋಧಕ್ಕೆ ಮುಂದಾಗಿದ್ದಾರೆ ಕುಮಾರಸ್ವಾಮಿ ಅವರು. ಇವತ್ತು ಚಿತ್ರದುರ್ಗ, ರಾಯಚೂರು ಮುಖಂಡರ ಜೊತೆ ಸಭೆಯನ್ನ ಮಾಡ್ತಾರೆ. ಜೆಪಿ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ನಡೆಯುತ್ತೆ ಸಭೆ.